ಹರೇ ನಮಃ. ವೆಲ್ಕಮ್ ಟು ಪದ್ಮಾಸ್ ಟ್ರಯಲ್ಸ್. ಇವತ್ತು ನಾನು ಜಜ್ಪುರ್ ಅಂತ ಒರಿಸ್ಸಾದಲ್ಲಿದೆ. ಇದು ಬಂದು ನಾಭಿಗಯಾ ಅಂತ ಹೇಳ್ತಾರೆ. ಹೆಂಗೆ ಬಂದು ವಿಷ್ಣುಪಾದ ಬಿಹಾರಲ್ಲಿ ಗಯಾದಲ್ಲಿದೆಯೋ ಅದೇ ಥರ ಮಹಾವಿಷ್ಣುದು ನಾಭಿ ಒಂದು ಇಲ್ಲಿ ಇದೆ ಅಂತ ಇದೆ ಅದರಲ್ಲಿ. ಅದರಿಂದ ಇಲ್ಲಿ ಬಂದು ಪಿಂಡ ಪ್ರದಾನ ನಮ್ಮ ಪಿತೃಗಳಿಗೆ ಮಾಡೋದು ಮಹಾಫಲ ಮಹಾವಿಶೇಷ ಅಂತ ಉತ್ತರಾಜ ಮಠ ಸ್ವಾಮಿಗಳು ಇಲ್ಲಿ ಉತ್ತರಾಜ ಮಠ ಮಾಡಿಸಿದ್ದಾರೆ. ಇದರಲ್ಲಿ ಬಂದು ಒಂದು ವೆಂಕಟರಮಣ ದೇವಸ್ಥಾನ ಇದೆ, ಉತ್ತರಾಜಿ ಮಠ ಇದೆ. ಆಮೇಲೆ ನೋಡಿದರೆ ಸ್ಟೇ ಮಾಡಲಿಕ್ಕೆ ವ್ಯವಸ್ಥೆಗಳು, ರೂಮ್ಗಳು, AC ರೂಮ್ಗಳೆಲ್ಲ ಭಾಳ ಚೆನ್ನಾಗಿ ಮಾಡಿದ್ದಾರೆ. ಆಚಾರ ಬಂದು ತುಂಬ ಚೆನ್ನಾಗಿ ತೀರ್ಥ ಪ್ರಸಾದ ಮಾಡಿ ಈ ಪಿಂಡ ಪ್ರದಾನ ಮಾಡಿಸಿ ಎಲ್ಲ ಮಾಡ್ತಾರೆ. ಇದು ತುಂಬ ಜನಕ್ಕೆ ಗೊತ್ತಾಗಲ್ಲ. ಅದರಿಂದ ಬಂದು ಗಯಾ ಅಂದರೆ ತುಂಬ ಫೇಮಸ್ಸು. ಇದು ಯಾರಿಗೂ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಈ ವಿಡಿಯೋನ ಬಂದು ಮಾಡಿಸ್ತಾ ಇದ್ದೀನಿ. ಇಲ್ಲಿ 2 ನದಿಗಳು ಇದೆ, ವೈತರಣಿ ನದಿ, ಬ್ರಹ್ಮಣಿ ನದಿ ಅಂತ 2 ನದಿಗಳು ಇದೆ. ನಿಮಗೆ ಒಂದು ವೈತರಣಿ ನದಿ ಗರುಡ ಪುರಾಣದಲ್ಲಿ ಬರೋದು ಗೊತ್ತಿದೆ. ಇದು ಭೂಲೋಕದಲ್ಲಿರೋ ವೈತರಣಿ ನದಿ ತುಂಬಾ ಚೆನ್ನಾಗಿದೆ ಸ್ನಾನ ಮಾಡಲಿಕ್ಕೆ. ಇಲ್ಲಿ ಸ್ನಾನ ಮಾಡಿ ಇಲ್ಲಿ ಪಿಂಡ ಪ್ರದಾನ ಮಾಡಿದರೆ ಪಿತೃಗಳು ತುಂಬ ಸಂತೋಷ ಆಗ್ತಾರೆ ಅಂತ ಮಹಾಸ್ವಾಮಿಗಳು ಇದು ಮಾಡಿ ಎಲ್ರಿಗೂ ಹೇಳ್ತಾ ಇದ್ದಾರೆ. ನಾನು ಇದು ಮಾಡಲಿಕ್ಕೆ ಇವತ್ತು ಬಂದಿದ್ದೀನಿ. ತುಂಬ ಚೆನ್ನಾಗಿದೆ. ಇದೆಲ್ಲ ನಿಮಗೆ ತಿಳಿಸಬೇಕು ಅಂತ ನಾನು ಬಂದು ಇದನ್ನು ಮಾಡ್ತಾ ಇದ್ದೀನಿ. ಅವಶ್ಯವಾಗಿ ಎಲ್ಲರೂ ಬಂದು ಆದಷ್ಟು ಎಲ್ಲರೂ ಬಂದು ಇಲ್ಲಿ ಈ ಸ್ಥಳನ ನೋಡಿ ಇಲ್ಲಿ ಸ್ನಾನ ಮಾಡಿ ಅವರವರ ಪಿತೃಗಳಿಗೆ ಬಂದು ಪಿಂಡ ಪ್ರದಾನ ಮಾಡಿ ಫಲ ತಗೋಬೇಕು ಅಂತ ಕೇಳ್ತೀನಿ. ನಂದು ಈ ವಿಡಿಯೋ ಬಂದು ನಿಮಗೆ ಲೈಕ್ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಕೇಳ್ತೀನಿ. ಹರೇ ನಮಃ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಜಜ್ಪುರ್ ಅನ್ನೋದು ಒರಿಸ್ಸಾನಲ್ಲಿದೆ, ಜಜ್ಪುರ್ ಅಂತ. ಇದು ನಾಭಿಗಯಾ ಅಂತ ಹೇಳ್ತಾರೆ. ನಮ್ಮದು ಬಿಹಾರಲ್ಲಿ ಬಂದು ವಿಷ್ಣು ಪಾದದಲ್ಲಿ ವಿಷ್ಣುವಿನ ಪಾದ ಇದೆ. ಇದು ಜಜ್ಪುರ್ ಒರಿಸ್ಸಾ. ಇಲ್ಲಿ ಮಹಾವಿಷ್ಣುದು ನಾಭಿ ಇದೆ, ಇದಕ್ಕೆ ನಾಭಿಗಯಾ ಅಂತ ಹೇಳ್ತಾರೆ. ಇಲ್ಲಿ ಬಂದು ಶ್ರಾರ್ಧ ಮಾಡಬೇಕು. ಯಾರು ತೀರ್ಕೊಂಡ್ರೋ ಅವರಿಗೆಲ್ಲ ಬಂದು ಇಲ್ಲಿ ಶ್ರಾರ್ಧ ಮಾಡಿದರೆ ತುಂಬ ಪುಣ್ಯ. ಗಯಾದಲ್ಲಿ ಹೆಂಗೆ ಮಾಡ್ತೀವೋ ಅದೇ ಥರ ನಾಭಿಗಯಾನಲ್ಲೂ ಮಾಡಬೇಕು ಅಂತಿದೆ. ಬಿರ್ಜಾ ಮಂದಿರ ಅಂತಿದೆ, ಅಲ್ಲಿ ಹೋಗಿ ಬಂದು ಈ ಥರ ಮಾಡೋದು. ಅಲ್ಲೇ ನಾಭಿಗಯಾ ಇರೋದು. ಇಲ್ಲಿ ಬಂದು ಏನಂತ 2 ನದಿಗಳು ಇದೆ. ಒಂದು ಬ್ರಹ್ಮಿ ನದಿ, ಇದು ವೈತರಣಿ ನದಿ. ವೈತರಣಿ ನದಿ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ಅಲ್ಲಿ ವೈಕುಂಠ ಹೋಗೋ ಸ್ಥಳದಲ್ಲಿ ಒಂದು ವೈತರಣಿ ಇದೆ, ಗರುಡ ಪುರಾಣದಲ್ಲಿ ಬರುತ್ತೆ. ಆ ವೈತರಣಿ ನದಿ ಬಂದು ಪೂರ ರಕ್ತ ಮಾಂಸ ಅದೆಲ್ಲ ಇರುತ್ತೆ, ಅದರಲ್ಲಿ ಅದು ಕುದಿತಾ ಇರುತ್ತೆ. ಅದು ಜೀವ ಬಂದು ಅದನ್ನು ದಾಟಿಸ್ಬೇಕು ಅಂದರೆ ಹಾವು ಹಸುವಿಂದ ಮಾತ್ರನೇ ಆಗತ್ತೆ. ಅದಕ್ಕೆ 5ನೇ ತಿಂಗಳು ಮುಗಿದು 6ನೇ ತಿಂಗಳು ಸ್ಟಾರ್ಟ್ ಆಗೋ ಮುಂಚೆ ಗೋದಾನ ಕೊಡ್ತೀವಿ. ಗೋದಾನ ಕೊಟ್ಟರೆ ಅದರಲ್ಲಿ 30 ಕೋಟಿ ದೇವತೆಗಳು ಇದೆ. ಅದರಿಂದ ನಮ್ಮದು ಜೀವ ಬಂದು ಅದರಲ್ಲಿ ಅಂಟುಕೊಂಡು ಅದನ್ನು ದಾಟತ್ತೆ ಅನ್ನೋದು ಗರುಡ ಪುರಾಣದಲ್ಲಿ ಬರುತ್ತೆ. ಇಲ್ಲಿ ಇರೋ ವೈತರಣಿ ನದಿ ಇದು. ಸೊ ಈ ವೈತರಣಿ ನದಿ ಇಲ್ಲಿ ಬಂದು ಸ್ನಾನ ಮಾಡಬೇಕು. ಸ್ನಾನ ಮಾಡಿ ಈ ನಾಭಿಗಯಾದಲ್ಲಿ ನಮ್ಮ ಪಿತೃಗಳಿಗೆಲ್ಲ ಬಂದು ಕರ್ಮ ಮಾಡಬೇಕು ಅನ್ನೋದಿದೆ. ತುಂಬ ಜನಕ್ಕೆ ಗೊತ್ತಾಗಲ್ಲ ಇದು. ನಮ್ಮ ಮಹಾಸ್ವಾಮಿಗಳು ಇದಕ್ಕೆಲ್ಲ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ನಾವು ಇವತ್ತು ಇಲ್ಲಿ ಬಂದಿದ್ದೀವಿ. ಈ ಶ್ರಾರ್ಧ ಅಲ್ಲಿ ಬಿರ್ಜಿ ಮಂದಿರಲ್ಲಿ ಮಾಡ್ತಾರೆ, ಬಟ್ ನಾವು ಬಂದು ಉತ್ತರಾಜ ಮಠದಲ್ಲಿ ನಮಗೆ ಆಚಾರಗಳು ಇದ್ದಾರೆ, ಎಲ್ಲ ವ್ಯವಸ್ಥೆಗಳು ಮಾಡಿಕೊಡ್ತಾರೆ. ಅಲ್ಲಿ ಬಂದು ಕ್ಷೇತ್ರ ವಿಧಿ ಬಂದು ಮಾಡಬೇಕು. ಇಲ್ಲಿ ಸ್ನಾನ ಮಾಡೋಕ್ಕೆ ನಾವು ಈ ವೈತರಣಿ ನದಿಗೆ ಬಂದಿದ್ದೀವಿ. ನೋಡಿ, ವೈಭವ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಉತ್ತರಾಜ ಮಠದಲ್ಲಿದೆ. ಇದು ಇಲ್ಲಿ ಜಜ್ಪುರ್ ಉತ್ತರಾಜ ಮಠದಲ್ಲಿ ದೇವಸ್ಥಾನ ಇದೆ. ಆಮೇಲೆ ಶ್ರೀದೇವಿ, ಭೂದೇವಿ 2 ದೇವಿಗಳು ಇಲ್ಲಿ ಇದೆ. ಇಲ್ಲಿ ಬಂದು ನಮ್ಮ ಮಹಾಸ್ವಾಮಿಗಳು ಬಂದು ಎಲ್ಲರೂ ಇಲ್ಲಿ ಪಿಂಡ ಪ್ರದಾನ ಅವರವರ ಪಿತೃಗಳಿಗೆ ಮಾಡೋಕ್ಕೆ ಅಂತ ವ್ಯವಸ್ಥೆಗಳು ತುಂಬ ಚೆನ್ನಾಗಿ ಮಾಡಿ ಇಟ್ಟಿದ್ದಾರೆ. ನಮಗೆ ಇಲ್ಲಿ AC ರೂಮ್ಸ್ಗಳು ಇದೆ. ರೂಮ್ಸ್ಗಳು ಭಾಳ ಚೆನ್ನಾಗಿದೆ. ಒಳಗಡೆ ನಾವು ಇಲ್ಲಿ AC ರೂಮಲ್ಲಿ ನಾವು ಸ್ಟೇ ಮಾಡಿದ್ವಿ. ನಮ್ಮ ಯಾತ್ರಿಗಳಿಗೆಲ್ಲ ಬಂದು ಅನುಕೂಲ ಮಾಡಬೇಕು ಅಂತ ಸ್ವಾಮಿಗಳು ಇಷ್ಟು ಚೆನ್ನಾಗಿ ಎಲ್ಲ ಮಾಡಿ ಇಟ್ಟಿದ್ದಾರೆ. ಅವರವರು ಖಂಡಿತಾಗ ಬಂದು ಈ ಸ್ಥಳನ ನೋಡಿ ಇಲ್ಲಿ ಇರೋರಿಗೆ ಆಧಾರ ಕೊಟ್ಟು ಅವರವರ ಪಿತೃಗಳಿಗೆ ಮೋಕ್ಷ ಸಿಗ್ಲಿಕ್ಕೆ ಇಲ್ಲಿ ಪಿಂಡ ಪ್ರದಾನ ಅವರವರು ಮಾಡಬೇಕು. ಇದು ತೀರ್ಥ ಪ್ರಸಾದ ವ್ಯವಸ್ಥೆನೂ ಹೇಳಿದರೆ ತುಂಬ ಚೆನ್ನಾಗಿದೆ, ಆಚಾರ ಮಾಡಿಕೊಡ್ತಾರೆ.
ನಾವು ನಿನ್ನೆಯಿಂದ ಇಲ್ಲಿ ಇದ್ವಿ, ಭಾಳನೇ ಚೆನ್ನಾಗಿದೆ. ಆಚಾರ್ಯಗಳಿಗೂ ಮತ್ತು ಮಹಾಸ್ವಾಮಿಗಳಿಗೂ ನಮ್ಮ ಧನ್ಯವಾದಗಳು.